ಹಾಗಾದ್ರೆ ಎಲ್ಲರಿಗೂ ಇದು ನಿಮ್ಮ ಪ್ರೀತಿಯ ವೀಕೆಂಡ್ ನಾವು ಮಾಡುತ್ತಿರುವ ನಮಸ್ಕಾರಗಳು. ಎಲ್ಲರೂ ಖುಷಿಯಾಗಿ ಆರಾಮಾಗಿ ಬಿಂದಾಸ್ ಆಗಿದ್ದೀರಾ ಅನ್ಕೊತಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಯು ಜಿ ಸಿ ನೆಟ್ ಬಗ್ಗೆ. ಆ್ಯಂಡ್ ಯು ಜಿ ಸಿ ನೆಟ್ ಬಗ್ಗೆ ಸ್ವಲ್ಪ ಜನ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಜನ ಗೊತ್ತಿರಲ್ಲ. ಆ್ಯಕ್ಚುಲಿ ಸುಮಾರು ಜನ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ನ ಬೇರೆ ಬೇರೆ ಪ್ರಿಪರೇಷನ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಅಪ್ಲೈ ಮಾಡಿದ್ದೀನಿ ಯು ಜಿ ಸಿ ನೆಟ್ ಬಗ್ಗೆ. ನಂದು ಅಡ್ಮಿಟ್ ಕಾರ್ಡ್ ಆ್ಯಂಡ್ ಹಾಲ್ ಟಿಕೆಟ್ ಎರಡೂ ಬಿಟ್ಟಿದ್ದಾರೆ. ಇಟ್ಸ್ ಇನ್ ದ ಬ್ಯಾಂಗ್ಳೂರ್. 29th ಇದೆ ಎಕ್ಸಾಮ್ ಈ ಜೂನ್. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಇನ್ಫಾರ್ಮೇಷನ್ ನಾನು ಗ್ಯಾದರ್ ಮಾಡಿಕೊಂಡು ನಿಮ್ಮ ಹತ್ರ ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೈಕ್ ಏನಪ್ಪ ಅಂತ ಹೇಳಿದ್ರೆ ಯು ಸಿ ನೆಟ್ ಯಾರು ಅಪ್ಲೈ ಮಾಡ್ಬೋದು, ಕೇಪಬಲ್ ಯಾರಿದ್ದಾರೆ, ಆ್ಯಂಡ್ ಯಾವ ಥರ ಎಕ್ಸಾಮ್ಸ್ ನಡೀತದೆ, ಕಾಂಪಿಟೇಷನ್ ಎಷ್ಟು ಜನ ಇದ್ದಾರೆ, ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ಏನಿದೆ, ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಇದೇನಾ ಇಲ್ಲ, ಆ್ಯಂಡ್ ಬೇರೆ ಎಕ್ಸಾಮ್ಸ್ ಸೆಂಟ್ರಲ್ ಎಕ್ಸಾಮ್ ಇದು ಸೆಂಟ್ರಲ್ ಎಕ್ಸಾಮಾ ಇಲ್ಲ ಸ್ಟೇಟ್ ಎಕ್ಸಾಮಾ, ಆ್ಯಂಡ್ ಬೇರೆ ಎಕ್ಸಾಮ್ ಥರ ಅಂದರೆ ಬೇರೆ ಎಕ್ಸಾಮ್ಸ್ ಥರ ಲೈಕ್ 1000 ಪೋಸ್ಟು 500 ಪೋಸ್ಟ್ ಆ ಥರ ಇದೆಯಾ, ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಪೇಪರ್ 2 ಯಾವ ಥರ ಇರುತ್ತೆ, ಯಾವ ಥರ ಸಬ್ಜೆಕ್ಟ್ಸ್ ಇರುತ್ತೆ ಅಂಥೇಳಿ ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಯು ಜಿ ಸಿ ನೆಟ್ ಅಂದರೆ ಹೇಗೆ ನಾವು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ, ಆದರೆ ಹೇಗೆ ನಾವು 11th 12th ಎಲಿಜಿಬಿಲಿಟಿ ಆಗಬೇಕು ಅಂತ ಹೇಳಿದ್ರೆ ಎಕ್ಸಾಮ್ ಬರೀಲೇಬೇಕು ತಾನೇ. ಅದೇ ಥರನೇ ಯು ಜಿ ಸಿ ನೆಟ್ ಅಸಿಸ್ಟೆಂಟ್ ಪ್ರೊಫೆಸರೋ ಇಲ್ಲ JRF ಆ್ಯಂಡ್ PhD ಎಲಿಜಿಬಿಲಿಟಿ ಆಗಬೇಕು ಅಂತ ಹೇಳಿದ್ರೆ ಯು ಜಿ ಸಿ ನೆಟ್ ಕಂಪಲ್ಸರಿ ಬರೀಲೇಬೇಕು. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂತ ಗೊತ್ತಾ, ನೆಗೆಟಿವ್ ಮಾರ್ಕ್ಸ್ ಇರೋಲ್ಲ. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂದರೆ ನಾವು ಕಾಂಪಿಟೇಷನ್ ಕಡಿಮೆ ಇರುತ್ತಾ, ಇಲ್ಲ ತುಂಬ ಹೈ ಇರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಪೇಪರ್ 1 ಪೇಪರ್ 2 ಅಂಥೇಳಿ ಎಕ್ಸಾಮ್ ಪ್ಯಾಟರ್ನ್ ಹೇಳ್ತೀನಿ. ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂಥೇಳಿ, ಎಕ್ಸಾಮ್ ಪೇಪರ್ 1ಅಲ್ಲಿ ಆಲ್ಮೋಸ್ಟ್ ಒಂದು 50 ಕ್ವಶನ್ಸ್ ಇರುತ್ತೆ. ಆ 50 ಕ್ವಶನಲ್ಲಿ 1 ಕ್ವಶನ್ ನೀವು ಕರೆಕ್ಟಾಗಿ ಅಟೆಂಡ್ ಮಾಡಿದ್ರೆ 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಅದೇ ಥರನೇ ಪೇಪರ್ 2 ಅಲ್ಲಿ ಆ್ಯಕ್ಚುಲಿ ನಾನು ಅಪ್ಲೈ ಮಾಡಿದ್ದೀನಿ. ಆದರೆ ನಂದು ಸಬ್ಜೆಕ್ಟ್ ಬಂದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್. ಅದರಲ್ಲಿ ಮ್ಯಾನೇಜ್ಮೆಂಟ್ ಕ್ವಶನ್ ಬೇಸ್ ಮೇಲೇ ಇರುತ್ತೆ. ಅದರಲ್ಲಿ 100 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಕೂಡ ಸೇಮ್ ಕ್ವಶನ್ ಅಂದರೆ ಅದರಲ್ಲಿ 1 ಮಾರ್ಕ್ಸ್ ಕ್ಲಿಕ್ ಮಾಡಿದ್ರೆ 2 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 200 ಕ್ಯಾರಿ ಆಗುತ್ತೆ. ಅಲ್ಲಿಂದ 300 ಮಾರ್ಕ್ಸ್ ಅಲ್ಲೇ ಬಂದು ಆ್ಯಂಡ್ 150 ಕ್ವಶನ್ಸ್ ಆಗುತ್ತೆ. ಇದು ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್. ಆ್ಯಂಡ್ ವೆನ್ ಐ ಸ್ಪೀಕ್ ಅಬೌಟ್ ದ ಫೀಸ್, SCಗೆ ಆಲ್ಮೋಸ್ಟಿಗೆ 325 ಇದೆ, OBC ಆ್ಯಂಡ್ ಜನರಲಿಗೆ 1150 ಇದೆ. ಇದು ಎಕ್ಸಾಮ್ ಫೀಸ್ ಪ್ಯಾಟರ್ನ್. ಆ್ಯಂಡ್ ಇನ್ನೊಂದು ಒಂದು ವೇಳೆ ಅಸಿಸ್ಟೆಂಟ್ ಪ್ರೊಫೆಸರು ಆ್ಯಂಡ್ JRF PhD ಎಲಿಜಿಬಿಲಿಟಿ ಅದು ಕೂಡ ಕಟ್ ಆಫ್ ಇರುತ್ತೆ. ಬಟ್ ಕಟ್ ಆಫ್ ಆಲ್ಮೋಸ್ಟ್ ಇಯರ್ಲಿ ವೈಸ್ ಚೇಂಜ್ ಆಗ್ತಾನೆ ಇರುತ್ತೆ. ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್, ನಿಮಗೆ ಯು ಜಿ ಸಿ ನೆಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಪ್ಪ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರಲ್ಲಿ ಈಸಿಯಾಗಿ ನೀವು ಪೇಪರ್ ಯಾವ ಥರ ಬರುತ್ತೆ, ಯಾವ ಥರ ಇಲ್ಲ, ಅಂದರೆ ಕಟ್ ಆಫ್ ಯಾವ ಥರ ಇರುತ್ತೆ, ಆ್ಯಂಡ್ ಯು ಜಿ ಸಿ ನೆಟ್ ಬಗ್ಗೆ ಏನು ಎತ್ತ ಅಂಥೇಳಿ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇದಾಗಿತ್ತು ಯು ಜಿ ಸಿ ನೆಟ್ ಬಗ್ಗೆ ಇನ್ಫಾರ್ಮೇಷನ್. ಆ್ಯಂಡ್ ಇದಕ್ಕಿಂತ ನಿಮಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಏನಾದರೂ ಗೊತ್ತಿದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದ ಪ್ರಕಾರ, ಆದರೆ ನಂದು ಆ್ಯಕ್ಚುಲಿ ನಾನು ಇದು ಒಂದು ಸತಿ ಅಟೆಂಡ್ ಮಾಡಿದ್ದೆ, ಬೆಂಗಳೂರಲ್ಲಿತ್ತು. ಅದು ಕೂಡ ಸೇಮ್ ಆ್ಯಸ್ ಇಟ್ ಈಸ್. ಆ್ಯಂಡ್ ನೈಟೆಲ್ಲ ಜರ್ನಿ ಆಗಿ ಮಾರ್ನಿಂಗ್ ಹೋಗಿ ಸಿಸ್ಟಮ್ ಹತ್ರ 3 hours ಎಕ್ಸಾಮ್ ಕೊಡಬೇಕಂದ್ರೆ ಆಗಲ್ಲ, ಯಾಕಂದರೆ ಕಣ್ಣೆಲ್ಲ ಉರಿತಾ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೀನಿ, ಎಕ್ಸಾಮ್ ನೆಕ್ಸ್ಟ್ ಡೇನೇ ನೀವು ನೈಟ್ ಜರ್ನಿ ಮಾಡ್ತಿದ್ದೀರೋ ಅಂತ ಹೇಳಿದರೆ ಸ್ವಲ್ಪ ರೆಸ್ಟ್ ಮಾಡಿನೇ ಮಾರ್ನಿಂಗ್ ಹೋಗಿ ಫ್ರೆಶ್ ಅಪ್ ಆಗಿ ಹೋಗಿ ಎಕ್ಸಾಮ್ ಬರೀರಿ. ಯಾಕೆಂದರೆ ಸ್ವಲ್ಪ ಫ್ರೆಶ್ ಮೂಡ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಕ್ವಶನ್ನಾಗಿ ಸರಿಯಾಗಿ ಅನಲೈಸ್ ಮಾಡಿ ಆ್ಯಂಡ್ ಎಲ್ಲ ಕ್ವಶನ್ ಅಟೆಂಡ್ ಮಾಡಿ, ಯಾಕಂದರೆ ಇದ್ರ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಅದಕ್ಕೆ ಅಂಥೇಳಿ. ಆ್ಯಂಡ್ ನನ್ನ ಕಡೆಯಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ ಗೈಸ್. ಆ್ಯಂಡ್ ಡಾಕ್ಯುಮೆಂಟ್ಸ್ ಮರಿಬೇಡಿ. ಆ್ಯಂಡ್ ಎಲ್ಲ ಕ್ಲಿಯರಾಗಿ ತೊಗೊಂಡೋಗಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಇದೆಲ್ಲ ಲವ್ ಯು. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಇದೆಲ್ಲ ಲವ್ ಯು.